ಮುಂದಿನ ಶ್ಲೋಕ ಹೇಳ್ತಾ ಇದೆ. ಮಂಜುಳವ್ರು ಹೇಳಿ. ದೇವೋ ವವರ್ಷ ರುಧಿರಂ ವರ್ಷ ರುಧಿರಂ ದೇವೋ ವರ್ಷ ರುಧಿರಂ ವಿನೇದುರ ಶಿವ ಶಿವಾ ವಿನೇದುರ ಶಿವ ಶಿವ ವಿನೇದುರ ಶಿವ ಶಿವಾ ಚೇಲುರಂಗಾನಿ ವಾಮಾನಿ ಚೇಲುರಂಗಾನಿ ವಾಮಾನಿ ಚೇಲುರಂಗಾನಿ ವಾಮಾನಿ ಯತೋ ಮೃತ್ಯು ಪ್ರತೀಯತೆ ಯತೋ ಮೃತ್ಯು ಪ್ರತೀಯತೆ ಯತೋ ಮೃತ್ಯು ಪ್ರತೀಯತೆ. ಪರ್ಜನ್ಯನು ಮಳೆಯನ್ನು ಸುರಿಸಿದ, ಆದ್ರೆ ಮಳೆ ನೀರಿನದ್ದಾಗಿರಲಿಲ್ಲ, ನೆತ್ತರಿನದ್ದಾಗಿತ್ತು. ದೇವೋ ವವರ್ಷ, ದೇವನಾದ ಪರ್ಜನ್ಯ ಮಳೆ ಸುರಿಸಿದ, ಆದ್ರೆ ನೀರಿನದ್ದಲ್ಲ, ರುಧಿರಂ ರಕ್ತದ ಮಳೆಯನ್ನು ಸುರಿಸಿದ. ಅಂದ್ರೆ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಕೆಲವೊಮ್ಮೆ ಈ ಆಸಿಡ್ ಮಳೆಗಳು ಇತ್ಯಾದಿ ಉಂಟಾಗುದಿರುತ್ತೆ. ಆದ್ರೆ ಅದರಲ್ಲಿ ನೆತ್ತರು ಸುರಿಯತ್ತೆ ಅನ್ನೋದು ಪ್ರಾಕೃತಿಕವಾಗಿ ಏನೋ ಒಂದು ವಿಶೇಷವಾದ ಕೆಟ್ಟ ಘಟನೆ ನಡೆಯುವುದಿದೆ ಅನ್ನೋದನ್ನು ತೋರಿಸುತ್ತೆ. ವಿನೇದು ರಶಿವಾ ಶಿವಾಹ, ಅಮಂಗಳಕರವಾದಂತಹ ನರಿಗಳು ಜೋರಾಗಿ ವಿನೇದುಹು ಕೂಗಿಕೊಂಡವು. ವಾಮಾನಿ ಅಂಗಾನಿ ಚೇಲುಹು, ಎಡಬದಿಯ ಮೈಯ ಕಣ್ಣೋ ಅಥವಾ ಭುಜವೋ ಅಥವಾ ಎದೆಯೋ ಯಾವುದೋ ಅಲುಗಾಡಿದವು. ಅದು ಕೆಟ್ಟ ಸೂಚನೆಯ ಸಂಕೇತ. ಎಡಭಾಗದ ದೇಹದ ಅಂಗಗಳು ಚಲನೆಗೊಂಡವು. ಯಥೋ ಮೃತ್ಯು ಪ್ರತೀಯತೆ, ಅಂದ್ರೆ ಮಳೆಯ ನೆತ್ತರಿನ ಮಳೆ, ನರಿಗಳ ಕೂಗು ಮತ್ತು ದೇಹದ ಎಡಭಾಗಗಳ ಚಲನೆ, ಇದೆಲ್ಲವೂ ಕೂಡ ಮೃತ್ಯುವನ್ನ ತೋರಿಸಿಕೊಡುತ್ತೆ. ಇದರಿಂದ ಮೃತ್ಯು ಉಂಟಾಗತ್ತೆ ಅನ್ನೋದು ಅರ್ಥ ಆಗತ್ತೆ. ದೇವ ಪುಲ್ಲಿಂಗ ಪ್ರಥಮ ಏಕ, ವವರ್ಷ ಲಿಟ್ ಪ್ರಥಮ ಏಕ, ರುಧಿರಂ ನಪುಂಸಕಲಿಂಗ ದ್ವಿತೀಯ ಏಕ, ವಿನೇದುಹು ನದ ವ್ಯಕ್ತಾಯಾಂ ವಾಚಿ ಅಂತ ಧಾತು, ಲಿಟ್ ಪ್ರಥಮ ಏಕ. ಅಶಿವಾಹ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಬಹುವಚನ. ಶಿವಾಹ ಅಶಿವಾಹ ಅಮಂಗಳಕರವಾದ ನರಿಗಳು. ಚೇಲುಹು ಚಲ ಕಂಪನೆ ಅಂತ ಧಾತು, ಅದರ ಲಿಟ್ ಪ್ರಥಮ ಬಹು. ಅಂಗಾನಿ ವಾಮಾನಿ ಅಂಗಾನಿ ಚೇಲುಹು ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ವಾಮಾನಿ ಅಂದ್ರೆ ಎಡಭಾಗದ, ಅಂಗಾನಿ ಅಂದ್ರೆ ಶರೀರದ ಭಾಗಗಳು. ಯತಃ ಅವ್ಯಯ ಅದು. ಮೃತ್ಯು ಉಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ಪ್ರತೀಯತೆ ಇಣುಗತವು ಅನ್ನುವ ಧಾತು, ಪ್ರತಿ ಉಪಸರ್ಗ, ಲಟ್ ಪ್ರಥಮ ಏಕ. ಸುಧಾ ಅವ್ರು ಹೇಳಿ. ಪುರುಷಾಧಿಪತ್ಯಾತ್ಯ ನಾನು ತಪ್ಪೇ ಇದೆ. ಪುರುಷಾದಾಧಿಪತ್ಯಾತ್ಯ ಪುರುಷಾದಾನ್ ಪುರಸ್ಸರಾನ್ ವಾನರಾವಾರಯಾಮಾಸುಃ ತನ್ನಾಸಹತ ರಾವಣಃ ಪುರುಷಾದ ಅಂದ್ರೆ ನರಭಕ್ಷಕರು ಅಂತ ಅರ್ಥ. ಪುರುಷಾದಾಧಿಪತ್ಯ, ಪುರುಷಾದರ ಅಧಿಪನಾದ ಈ ರಾವಣನ ಪುರುಷಾದಾನ್ ಪುರಸ್ಸರಾನ್, ಅವನು ಪುರುಷಾದರಲ್ಲಿ ಅಧಿಪ, ಅವನ ಪರಿವಾರ ಏನು? ಅವರು ಹಾಗೆ ಎಲ್ಲ ರಾಕ್ಷಸರ ಸ್ವಭಾವವೇ ಮನುಷ್ಯರನ್ನ ತಿನ್ನುವುದು. ಪುರುಷಾದಾನ್ ಪುರಸ್ಸರ ಅಂದ್ರೆ ಅವರನ್ನು ಕೂಡಿಕೊಂಡು, ಅವರನ್ನ ಮುಂದಿಟ್ಟುಕೊಂಡು ಬಂದಂತಹ ರಕ್ಕಸರ ಪಡೆಯನ್ನು, ಅಂದ್ರೆ ರಾವಣನ ರಕ್ಕಸ ಸೇನೆಯನ್ನು ವಾನರಾಹ ವಾರಯಾಮಾಸು, ಕಪಿಗಳೆಲ್ಲ ಸೇರಿಕೊಂಡು ಬಡದಾಕ್ಬಿಟ್ವು ತಿನ್ಲಿಕ್ಕೆ ಬಂದಾಗ. ಅಲ್ಲಿಗೆ ಅಂದ್ರೆ ಬಾಯಿಗೆ ಏನೋ ಸಿಗುತ್ತೆ ಅಂತ ಹಾಕೊಳ್ಳಿಕ್ ಹೋದ್ರೆ
ಮಂಗಗಳನ್ನ ತಿನ್ಬೇಕು ಅಂತ ಬಾಯಿ ಎತ್ತಿದಾಗ ದೊಡ್ಡ ಬಂಡೆ ಕಲ್ಲುಗಳನ್ನೆಲ್ಲ ಅವುಗಳ ಬಾಯಿಗೆ ಹಾಕಿ ಓಡಿಸ್ಬಿಟ್ರು. ತನ್ನ ಸಹತ ರಾವಣ ಇದನ್ನು ಸಹಿಸ್ಕೊಳ್ಳಿಲ್ಲ. ಅಂದ್ರೆ ಕಪಿಗಳೆಲ್ಲ ಸೇರ್ಕೊಂಡು ಇಷ್ಟು ತನ್ನ ಸೇನೆಗೆ ವಿರುದ್ಧವಾಗಿ, ಅಂದ್ರೆ ತನ್ನ ಸೇನೆಯ ಬಲವನ್ನ ಇಷ್ಟು ದುರ್ಬಲಗೊಳಿಸ್ತಾರೆ ಅಂತ ಗೊತ್ತಾದಾಗ ಕೋಪ ಬಂತು. ಅಂದ್ರೆ ಈ ಕೋಪಕ್ಕೆ ಕಪಿಗಳನ್ನ ಬಲಿಯಾಗಿಸುವಂತಹ ಕೆಲಸವನ್ನ ರಾವಣ ಮಾಡ್ತಾನೆ. ಪುರುಷಾದಾಹ ರಾಕ್ಷಸಾಹ ರಾಕ್ಷಸಾನಾಂ ಅಧಿಪಃ ತಸ್ಯ. ಪುರುಷಾದಾನ್ ದ್ವಿತೀಯ ಬಹು, ಪುರಸ್ಸರಾನ್ ದ್ವಿತೀಯ ಬಹು, ವಾನರಾಹ ಪುಲ್ಲಿಂಗ ಪ್ರಥಮಾ ಬಹು, ವಾರಯಾಮಾಸುಹು ಲಿಟ್ ಪ್ರಥಮಾ ಬಹು, ತತ್ ಅವ್ಯಯ. ತತ್ ಅದನ್ನು ಆ ಓಡಿ ನಿವಾರಣಾ ಕಾರ್ಯವನ್ನು ತತ್ ಅಂತಂದ್ರೆ ನಪುಂಸಕಲಿಂಗ ಪ್ರಥಮ ಏಕ ಅಥವಾ ದ್ವಿತೀಯ ಏಕ. ತತ್ ಅಂತಂದ್ರೆ ಆ ವಾರಣೆಯನ್ನು, ಅಸಹತ ಶಹ ಮರ್ಷಣೆ ಅಂತ ಧಾತು, ಅದರ ಲಂಗ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ. ಮೇಘ ಅವರಿದ್ದೀರಾ? ನಿಕೃತ್ತ ಕರಕರಣಾಂಗ್ರಿ ಕಂಠಾದ್ಯವಯವಾನ್ ಬಹೂನ್ ಪತ್ರಿಭಿಃ ಪಾತಯಾಮಾಸ ಯುಗಪದ್ ರಾವಣಃ ಕಪೀನ್. ನಿಕೃತ್ತ ಕರ ಕರ್ಣ ಅಂಗ್ರಿ ಕಂಠ ಆದಿ ಅವಯವಾನ್. ಕತ್ತರಿಸಲ್ಪಟ್ಟ ಕೈಗಳು, ಕಿವಿಗಳು, ಕಾಲುಗಳು, ಕುತ್ತಿಗೆ, ಹೀಗೆ ಅನೇಕ ರೀತಿಯ ದೇಹ ಭಾಗವನ್ನು ಕಳೆದುಕೊಂಡ ಕಪಿಗಳನ್ನು ಬಾಣದಿಂದ ಮತ್ತೆ ಮತ್ತೆ ಒಟ್ಟೊಟ್ಟಿಗೆ ರಾವಣ ಹೊಡೆದುರುಳಿಸತೊಡಗಿದ. ನಿಕೃತ್ತ ಕರಕರ್ಣಾಂಗ್ರಿ ಕಂಠಾದ್ಯವಯವಾನ್ ಬಹೂನ್ ಕಪೀನ್ ಪತ್ರಿಭಿಃ ಯುಗಪತ್ ಪಾತಯಾಮಾಸ. ರಾವಣನು ಒಟ್ಟೊಟ್ಟಿಗೆ ಲೆಕ್ಕ ಇಲ್ಲದಷ್ಟು ಕಪಿಗಳನ್ನು ಒಟ್ಟೊಟ್ಟಿಗೆ ಬೀಳಿಸತೊಡಗಿದ. ಪಾತಯಾಮಾಸ ಅಂದ್ರೆ ಬೀಳಿಸಿದ. ಕರಾಶ್ಚ ಕರ್ಣಾಶ್ಚ ಅಂಗ್ರಯಶ್ಚ ಕಂಠಾಶ್ಚ ಕರಕರ್ಣಾಂಗ್ರಿ ಕಂಠಾಹ. ಕರಕರ್ಣಾಂಗ್ರಿ ಕಂಠಾಹ ಆದ್ಯಾಹ ಏಷಾಂತೆ ಕರಕರ್ಣಾಂಗ್ರಿ ಕಂಠಾದ್ಯಾಹ. ತೇಚ ಅಂದ್ರೆ ಕರಕರ್ಣಾಂಗ್ರಿ ಕಂಠಾದ್ಯಾಹ ಅವಯವಾಹ ಕರಕರ್ಣಾಂಗ್ರಿ ಕಂಠಾದ್ಯವಯವಾಹ. ನಿಕೃತ್ತಾಹ ಕರಕರ್ಣಾಂಗ್ರಿ ಕಂಠಾದ್ಯವಯವಾಹ ಏಷಾಂತೆ ನಿಕೃತ್ತ ಕರಕರ್ಣಾಂಗ್ರಿ ಕಂಠಾದ್ಯವಯವಾನ್ ಅವಯವಾಹ ತಾನ್. ಅದರ ಅಭಿಪ್ರಾಯ, ಕತ್ತರಿಸಲ್ಪಟ್ಟ ಕೈ, ಕಿವಿ, ಕಾಲು, ಕುತ್ತಿಗೆ ಮೊದಲಾದ ಅವಯವಗಳಿಂದ ಕೂಡಿದಂತಹ. ಅದನ್ನು ಸಂಸ್ಕೃತದಲ್ಲಿ ಅರ್ಥ ಸಹಿತ ಬಿಡಿಸಿದ್ರೆ ವಿಗ್ರಹ ಅಷ್ಟೇ. ವಿಗ್ರಹ ಅಂದ್ರೆ ಮತ್ತೇನು ಬ್ರಹ್ಮ ವಿದ್ಯೆ ಅಲ್ಲ. ನಾವು ಯಾವ ಪದವನ್ನ ಅರ್ಥ ಸಹಿತ ಹೇಳ್ತೇವೋ ಅದನ್ನು ಸಂಸ್ಕೃತದ ಪದದಲ್ಲಿ ಬಿಡಿಸಿ ಹೇಳಿದ್ರೆ, ಈಗ ರಾಜನ ಮಗ, ರಾಜಪುತ್ರ, ರಾಜನ ಅಂತ ನಾವೇನ್ ಹೇಳ್ತೇವೆ ಅದನ್ನ ರಾಜ್ಞ ಅಂತ ಹೇಳ್ತೇವೆ. ಪುತ್ರ ಅಂದ್ರೆ ಮಗ, ಪುತ್ರ, ರಾಜ್ಞ ಪುತ್ರ, ರಾಜಪುತ್ರ, ರಾಜನ ಮಗ. ಅದ ನಾವು ಕನ್ನಡದಲ್ಲಿ ರಾಜನ ಅಂತ ಹೇಳಿದನ್ನ ರಾಜ್ಞ ಅಂತ ಹೇಳ್ತೇವೆ. ಪುತ್ರ ಅನ್ನೋದನ್ನ ಮಗ ಅನ್ನೋ ಶಬ್ದದಿಂದ ಹೇಳ್ತೇವೆ ಅಷ್ಟೇ. ಬಹೂನ್ ದ್ವಿತೀಯ ಬಹು, ಪತ್ರಿಭಿಃ ತೃತೀಯ ಬಹು, ಪಾತಯಾಮಾಸ ಲಿಟ್ ಪ್ರಥಮ ಏಕ, ಯುಗಪತ್ ಅವ್ಯಯ, ರಾವಣ ಪುಲ್ಲಿಂಗ ಪ್ರಥಮ ಏಕ, ಕಪೀನ್ ದ್ವಿತೀಯ ಬಹು. ಕ್ಷಮಂತ್ ಅವ್ರು ಹೇಳಿ. ಪರಾದ್ರವನ್ ಪರಾಭೂತಾಃ. ಪರಾದ್ರವನ್ ಪರಾಭೂತಾಃ. ಕೇಚಿತ್ ತಚ್ಚರ ಪಾವಕೈಃ. ಕೇಚಿತ್ ತಚ್ಚರಪಾವಕೈಃ. ಕೇಚಿತ್ ತಚ್ಚರಪಾವಕೈಃ. ಅಪರೇ ಕಪಯಸ್ತಸ್ಯ. ಅಪರೇ ಕಪಯಸ್ತಸ್ಯ. ಧ್ವಜಿನೀಂ ಜಘ್ನುರುದ್ಧತಾಃ. ಧ್ವಜಿನೀಂ ಜಘ್ನುರುದ್ಧತಾಃ.
ಧ್ವಜಿನೀಂ ಜಘ್ನುರುದ್ಧತಾಃ ಕೇಚಿತ್ ಪರಾಭೂತಾಃ ತಚ್ಚರಪಾವಕೈಃ ಪರಾದ್ರವನ್. ಕೆಲವು ಕಪಿಗಳು ಅಂದ್ರೆ ರಾವಣನ ಈ ವೇಗವಾದ ದಾಳಿಗೆ ಒಳಗಾದಂತಹ ಕೆಲವು ಕಪಿಗಳು ಅವನ ಬಾಣದಿಂದ ಪೆಟ್ಟು ತಿಂದು ತಚ್ಚರ ಪಾವಕೈ, ಶರವೇ ಪಾವಕ, ಶರ ಅಂದ್ರೆ ಬಾಣ, ಪಾವಕ ಅಂದ್ರೆ ಬೆಂಕಿ, ಬಾಣದ ಏಟಿನ ಬಿಸಿಯಿಂದ ಕೇಚಿತ್ ಪರಾಭೂತಾಃ ಪರಾದ್ರವನ್, ಸೋತಂತಹ ಅನೇಕ ಕಪಿಗಳು ಪರಾದ್ರವನ್ ಓಡಿದವು. ಪರಾದ್ರವನ್ ಅಂದ್ರೆ ಓಡಿದವು, ಪರಾಭೂತ ಅಂದ್ರೆ ಸೋತವುಗಳು. ಹೇಗೆ ಸೋತವು ಅಂದ್ರೆ ಶರಪಾವಕೈ, ಶರ ಅಂದ್ರೆ ಬಾಣ, ಬಾಣದ ಬೆಂಕಿಯಿಂದ ಅಥವಾ ಬಾಣದ ಬಿಸಿಯಿಂದ ಕಪಿಗಳು ಕೆಲವು ಓಡಿದವು. ಅಪರೇ ಕಪಯಃ, ಇನ್ನು ಕೆಲವು ಕಪಿಗಳು ಕೋಪಗೊಂಡು ತಸ್ಯ ಧ್ವಜಿನೀಂ ಉದ್ಧತಾಃ ಜಘ್ನುಃ. ಅಪರೇ ಉದ್ಧತಾಃ ಕಪಯಃ, ಇನ್ನು ಸಿಟ್ಟುಗೊಂಡಂತಹ ಕೆಲವು ಕಪಿಗಳು ತಸ್ಯ ರಾವಣನ ಧ್ವಜಿನೀಂ, ಧ್ವಜಿನಿ ಅಂದ್ರೆ ಸೇನೆ, ರಾವಣನ ಸೇನೆಯನ್ನ ಇನ್ನಷ್ಟು ಜೋರಾಗಿ ಹೊಡೆದಾಕಿದ್ರು. ರಾವಣನ ಪೆಟ್ಟಿಗೆ ಕೆಲವು ಹೆದರಿ ಓಡಿದವು, ಇನ್ನು ಕೆಲವು ಪೆಟ್ಟು ತಿಂದವುಗಳು ಹೆದರಿ ಓಡದೆ ಜಾಸ್ತಿ ವೇಗವಾಗಿ ರಾವಣನ ಸೇನೆಯ ಮೇಲೆ ಮುಗಿಬಿದ್ದು ಎಲ್ಲ ರಾಕ್ಷಸರ ಕಿವಿ, ಕೈ, ಕಾಲು, ಮೂಗು, ಬಾಯಿ ಎಲ್ಲ ಕತ್ತರಿಸಿ ಇನ್ನಷ್ಟು ಸೇಡನ್ನ ಸೇರಿಸಿಕೊಂಡವು. ಉದ್ಧತಾಹ ಅಂದ್ರೆ ನಿರ್ಭಯವಾದವುಗಳು, ಉದ್ಧತಾಹ ಅಂದ್ರೆ ಇನ್ನಷ್ಟು ಹೆಚ್ಚು ಪೆಟ್ಟು ಬಿದ್ದಾಗಲೆಲ್ಲ ಅವುಗಳ ಧೈರ್ಯ ಜಾಸ್ತಿ ಆಗುತ್ತೆ. ಅಂತಹ ಕಪಿಗಳು ರಾವಣನ ಸೇನೆಯನ್ನ ಪುಡಿಗಟ್ಟಿದವು. ಕೇಚಿತ್ ಅವ್ಯಯ ತಚ್ಚರ ಪಾವಕೈಹಿ, ತಸ್ಯ ಶರಾಹ ತಚ್ಚರಾಹ, ತಚ್ಚರಾಹ ಏವ ಪಾವಕಾಹ ತಚ್ಚರಾ ಏವ ಪಾವಕಾಹ ತಚ್ಚರ ಪಾವಕಾಹ ತೈಹಿ. ತೃತೀಯ ವಿಭಕ್ತಿ ಬಹುವಚನ. ಪರಾಭೂತಾಹ ಪುಲ್ಲಿಂಗ ಪ್ರಥಮ ಬಹು, ಪರಾದ್ರವನ್ ಧ್ರುಗತೌ ಅದರ ಪರ ಆ ಎರಡು ಸೇರಿ ಉಪಸರ್ಗ, ಆದ್ರವನ್ ಲಂಗ್ ಪ್ರಥಮ ಬಹು. ಅಪರೇ ಪುಲ್ಲಿಂಗ ಪ್ರಥಮ ಬಹು, ಅಪರಃ ಅಪರೌ ಅಪರೇ. ಕಪಯಃ ಪುಲ್ಲಿಂಗ ಪ್ರಥಮ ಬಹು, ತಸ್ಯ ತಸ್ಯ ಅಂದ್ರೆ ರಾವಣಸ್ಯ ಷಷ್ಠಿ ಏಕ, ಧ್ವಜಿನೀಂ ಸೇನೆಯನ್ನು ದ್ವಿತೀಯ ವಿಭಕ್ತಿ ಏಕವಚನ, ಜಘ್ನುಹು ಅನಹಿಂಸಾಗತ್ಯೋ ಲಿಟ್ ಪ್ರಥಮ ಬಹು, ಜಘಾನ ಜಘ್ನತುಹು ಜಘ್ನುಹು. ಉದ್ಧತಾಹ ಮತ್ತೆ ತ ಪ್ರತ್ಯಯಂತವಾದ ಶಬ್ದ, ಧಾನ್ಯ ಧಾರಣೆ ಪೋಷಣೆಯೋ ಪ್ರಥಮ ವಿಭಕ್ತಿ ಬಹುವಚನ, ತ ಪ್ರತ್ಯಯ ಅಂತ ಶಬ್ದ ಅದು ಬಹುವಚನದಲ್ಲಿ ಪುಲ್ಲಿಂಗ. ಭೂಷಣ್ ಅವ್ರು ಹೇಳಿ. ಪ್ರಕ್ಷೀಣಾನ್ ರಾಕ್ಷಸಾನ್ ವೀಕ್ಷ್ಯ, ಪ್ರಕ್ಷೀಣಾನ್ ರಾಕ್ಷಸಾನ್ ವೀಕ್ಷ್ಯ ಮಹಾದೇಹೋ ಮಹೋದರ, ಮಹಾದೇಹೋ ಮಹೋದರಃ ಅಭ್ಯದ್ರವದ್ವಾನರೇಂದ್ರಾನ್, ಅಭ್ಯದ್ರವದ್ವಾನರೇಂದ್ರಾನ್ ಚರವರ್ಷಿ ಘನಸ್ವನಃ. ಮಹಾದೇಹ ಮಹೋದರ, ದೊಡ್ಡ ಶರೀರದ ಮಹೋದರ ಅನ್ನುವಂತಹ ರಾಕ್ಷಸರಲ್ಲಿ ಹಿರಿಯ ರಾವಣನ ಮಂತ್ರಿ, ಪ್ರಕ್ಷೀಣಾನ್ ರಾಕ್ಷಸಾನ್ ವೀಕ್ಷ್ಯ ಅಂದ್ರೆ ಈ ರೀತಿ ಕಪಿಗಳ ದಾಳಿಯಿಂದಾಗಿ ರಾಕ್ಷಸರ ಸೇನೆ ಕ್ಷೀಣವಾಗುತ್ತಿರುವುದನ್ನ ಕಂಡು ವೀಕ್ಷ್ಯ, ವಾನರೇಂದ್ರಾನ್ ಘನಸ್ವನಃ ಶರವರ್ಷಿ ಅಭ್ಯದ್ರವತ್. ಘನಸ್ವನಃ ಅತ್ಯಂತ ಜೋರಾದ ಮೇಘದ ಧ್ವನಿಯಂತೆ ಗುಡುಗು ಹಾಕುತ್ತಾ, ಶರವರ್ಷಿ ಶರ ಅಂತಂದ್ರೆ ಬಾಣ, ಬಾಣದ ಮಳೆಗರೆಯುತ್ತಾ, ವಾನರೇಂದ್ರಾನ್ ಕಪಿಗಳ ಗುಂಪನ್ನು, ಅಭ್ಯದ್ರವತ್ ಆಕ್ರಮಣಕಾರಿಯಾಗಿ ಅವರ ಮೇಲೆ ಎರಗಿದ. ಪ್ರಕ್ಷೀಣವಾದಂತಹ ರಾಕ್ಷಸರ ಸೇನೆಯನ್ನು ಕಂಡು ರಾವಣನ ಮಂತ್ರಿಯಾದಂತಹ ದೊಡ್ಡ ದೇಹದ ಮಹೋದರನೆಂಬುವವನು ಈ ಕಪಿಗಳ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ಮೇಘದಂತೆ ಜೋರಾದ ಸದ್ದನ್ನು ಮಾಡುತ್ತಾ, ಬಾಣದ ಮಳೆಯನ್ನು ಗರೆಯುತ್ತಾ ಅವರ ಮೇಲೆ ತಾನು ಎರಗಿದ. ಪ್ರಕ್ಷೀಣಾನ್ ದ್ವಿತೀಯ ಬಹು,
ರಾಕ್ಷಸಾನ್ ದ್ವಿತೀಯ ಬಹು ವೀಕ್ಷ್ಯ ಲೆಪ್ರತ್ಯಯಾಂತಂ ಅವ್ಯಯಂ ಮಹಾದೇಹ ಮಹಾಂಶ್ಚಾಸೌ ದೇಹಶ್ಚ ಮಹಾದೇಹ ಪುಲ್ಲಿಂಗ ಪ್ರಥಮ ಏಕ ಮಹೋದರ ಮಹಾನ್ ಉದರ ಯಸ್ಯ ಸಹ. ಅದು ಹೆಸರೇ ಒಂದು ಹಾಗೆ, ಬಹುಶಃ ಹೊಟ್ಟೆಯು ದೊಡ್ಡದೇ ಇತ್ತು ಅಂತ ಅನ್ಸುತ್ತೆ. ಅದು ಹೆಸರುಗಳು ಸಾಮಾನ್ಯ ಅವರ ಗುಣವನ್ನ ಹೇಳುತ್ತೆ. ರಾಕ್ಷಸರಿಗೆ ಅವರ ಗುಣ ಹೇಳುತ್ತೆ, ದೇವತೆಗಳಿಗೆ ಅವರ ಗುಣ ಹೇಳುತ್ತೆ. ಅಭ್ಯದ್ರವತ್ ಧ್ರುಗತೌ ಲಂಗ್ ಪ್ರಥಮ ಏಕ ವಾನರಾಣಾಂ ಇಂದ್ರ ವಾನರೇಂದ್ರ ಪುಲ್ಲಿಂಗ ಪ್ರಥಮ ಬಹು ಶರವರ್ಷಿ ಶರಾನ್ನು ವರ್ಷತಿ ಇತಿ ಶರವರ್ಷಿ ನಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಘನಸ್ವನಃ ಘನ ಇವ ಸ್ವನಃ ಘನಸ್ವನಃ ಘನ ಇವ ಸ್ವನಃ ಯಸ್ಯ ಸಹ. ಯಾರ ಸ್ವರವು ಘನದಂತೆ ಮೋಡದಂತೆ ಇದೆಯೋ ಅವನು, ಯಾರ ಧ್ವನಿ ಮೇಘದಂತೆ ಗಂಭೀರವಾಗಿದೆಯೋ ಅವನು. ಅದು ರಾಕ್ಷಸನ ಸ್ವರ. ಗುಡುಗು ಹಾಕುದು ಅಂತಂದ್ರೆ ಬೊಬ್ಬೆ ಹಾಕುದು ಅಂತ ಅಷ್ಟೇ ಅರ್ಥ. ಗುಡುಗಿನಷ್ಟು ಕಿವಿಗೆ ಮಧುರವಾಗಿರುತ್ತೆ ಅಂತ ಅರ್ಥ ಅಲ್ಲ. ಸ್ಮಿತಾ ಅವ್ರು ಹೇಳಿ. ಸ ಏವ ಕುಂಭಕರ್ಣೋಯಂ कर्णोऽयं स एव कुम्भकर्णोऽयं ಹಂತುಂ ನ ಪುನರಾಗತ हन्तुं नः पुनरागतः हन्तुं नः पुनरागतः ಇತಿ ವಿಕೃಷ್ಯ ಹರಯೋ इति विकृष्य हरयो ಪಲಾಯಂತ ದಿಶೋ ದಶ. पलायन्तदिशो दश. ಈ ಕಪಿಗಳಿಗೆ ಒಂದು ಸರ್ತಿ ಕುಂಭಕರ್ಣ ಸತ್ತು ಹೋದ ಅಂತ ರಾವಣನ ಏಟಿಗೆ ಪ್ರಾಣ ಬಿಟ್ಟಿದ್ದ ಅಂತ ಗೊತ್ತಿತ್ತು. ಆದ್ರೆ ಈ ಮಹಾದೇಹದ ಮಹೋದರ ಬಂದಾಗ ಆ ಕುಂಭಕರ್ಣ ಮತ್ತೆ ಶರೀರವನ್ನೆಲ್ಲ ಅಂಟಿಸಿಕೊಂಡು ವಾಪಸ್ ಯುದ್ಧಕ್ಕೆ ಬಂದೋ ಏನೋ ಅಂತ ಕಪಿಗಳು ಒಂದ್ಸರ್ತಿ ಜೋರಾಗಿ ಕೆಕ್ಕರೆ ಕಿರುಚಿ ಓಡಿ ಹೋದುವಂತೆ 10 ದಿಕ್ಕುಗಳಿಗೆ. ಸ ಏವ ಕುಂಭಕರ್ಣ, ಅದೇ ಕುಂಭಕರ್ಣ ಅಯಂ ಹಂತುಂನ ಪುನರಾಗತಃ, ಅವನೇ ಮತ್ತೆ ಬಂದು ನಮ್ಮನ್ನು ಕೊಲ್ಲಿಕ್ ಬರ್ತಾ ಇದ್ದಾನೆ. ಇತಿ ವಿಕೃಷ್ಯ, ಜೋರಾಗಿ ಕಿರುಚಿಕೊಂಡು ಹರಯ ಕಪಿಗಳು ದಿಶೋದಶ ಪಲಾಯಂತ 10 ದಿಕ್ಕುಗಳಿಗೆ ಓಡಿ ಹೋದ್ವಂತೆ. ಅಂದ್ರೆ 10 ದಿಕ್ಕುಗಳಿಗೆ ಓಡುದು ಅಂದ್ರೆ ದಿಕ್ಕೇ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ. ಒಟ್ಟು ಅಪಾಯದಿಂದ ಪಾರಾಗ್ಲಿಕ್ಕೆ ದೂರ ಹೋಗ್ಬೇಕು ಅಂತ ಯಾವ ದಿಕ್ಕು ಸಿಕ್ಕಿತೋ ಆ ದಿಕ್ಕು. ಅದು ಶತ್ರುಗಳ ಪಡೆಯ ಮಧ್ಯಕ್ಕೆ ಹೋಗ್ತೇನೋ ಅಥವಾ ಶತ್ರುಗಳನ್ನ ಬಿಟ್ಟು ದೂರಕ್ಕೆ ಹೋಗ್ತೇನೋ ಗೊತ್ತಿಲ್ಲ, ಎಲ್ಲಾ ದಿಕ್ಕಿಗೆ ಓಡಿದ್ರು. ಸಹ ಪುಲ್ಲಿಂಗ ಪ್ರಥಮ ಏಕ ಏವ ಅವ್ಯಯ ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ ಅಯಂ ಪ್ರಥಮ ವಿಭಕ್ತಿ ಏಕವಚನ. ಹಂತುಂ ತುಮುನ್ ಪ್ರತ್ಯಯಾಂತಂ ಅವ್ಯಯಂ ನಹ ಅದು ಅಸ್ಮತ್ ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ. ಪುನರಾಗತಃ ಪುನಃ ಆಗತಃ ಪುನರಾಗತಃ ರೇಫಾದೇಶ ವಿಸರ್ಗ ಸಂಧಿ. ಪುನಃ ಅವ್ಯಯ ಆಗತಃ ಪುಲ್ಲಿಂಗ ಪ್ರಥಮ ಏಕ ಇತಿ ಅವ್ಯಯ ವಿಕೃಷ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ. ಹರಯ ಹರಿಹಿ ಹರಿ ಹರಯ. ಹರಿ ಅಂದ್ರೆ ಕಪಿ, ಹರಿ ಅಂದ್ರೆ ನಾರಾಯಣ ಅಂತ ಒಂದರ್ಥ ಇದೆ. ಇಲ್ಲಿ ಹರಿ ಅಂದ್ರೆ ಕಪಿಗಳು. ಪುಲ್ಲಿಂಗ ಪ್ರಥಮ ಬಹು ಪಲಾಯಂತ ಓಡಿದವು ಅಂತ ಅರ್ಥ. ಅದು ಅಯಧಾತುವಿಗೆ ಪರ ಅನ್ನೋ ಉಪಸರ್ಗ ಬಂದು ಆದ ರೂಪ. ಲಂಗ್ ಪ್ರಥಮ ಬಹು ದಿಶಃ ದಶ ದಿಶೋ ದಶ. ದಿಶಃ ಸ್ತ್ರೀಲಿಂಗ ಪ್ರಥಮ ಬಹು, ದಶ ನಿತ್ಯ ಬಹುವಚನಾಂತವಾದ ಶಬ್ದ. ದೀಪ ಅವ್ರು ಹೇಳಿ. ಇದಂ ವಿಭೀಷಿಕಾ ಮಾತ್ರಂ इदं विभीषिकामात्रं ಮೈವಂ ದ್ರವತ ತಿಷ್ಠತ मैवं द्रवततिष्ठत ಇತ್ಯುಕ್ತ್ವಾ ಸ್ಥಾಪಯಾಮಾಸ. इत्युक्त्वा स्थापयामास ತಾರೇಯೋ ಧ್ವಜಿನೀಂ ನಿಜಾಂ. तारयो ध्वजनिं निजाम् ತಾರೇಯ ತಾರೆಯ ಮಗ. ತಾರಾ ಅಂತಂದ್ರೆ ವಾಲಿಯ ಹೆಂಡತಿ, ಅಂದ್ರೆ ಅಂಗದನಿಗೆ ಇನ್ನೊಂದು ಹೆಸರು ತಾರೇಯ. ಗಂಗೆಯ ಮಗ ಗಾಂಗೇಯ, ಕುಂತಿಯ ಮಗ ಕೌಂತೆಯ, ರಾಧೆಯ ಮಗ ರಾಧೇಯ, ಹಾಗೆ ತಾರೆಯ ಮಗ ತಾರೇಯ. ತಾರೆಯ ಮಗನಾದಂತಹ ಅಂಗದ ಈ ದಿಕ್ಕುಗೆಟ್ಟು ಕಪಿಗಳು ಓಡ್ತಾ ಇರುವುದನ್ನ ನೋಡಿ ಧೈರ್ಯ ತುಂಬುವುದಕ್ಕೋಸ್ಕರ ಈ ಜೋರಾಗಿ ಈ ಮಾತನ್ನ ಆಡಿದ. ಗಟ್ಟಿಯಾಗಿ ಈ ಧೈರ್ಯದ ಮಾತನ್ನ ಆಡ್ತಾ ಇದ್ದಾನೆ. ಇದಂ ವಿಭೀಷಿಕಾ ಮಾತ್ರಂ,
ಇದು ಬೆದರು ಬೊಂಬೆ, ಇದು ಶರೀರ ದೊಡ್ಡದಿದೆ ಅಂತ ನೋಡಿ ನೀವು ಹೆದರಬೇಡಿ. ಮೈವಂ ದ್ರವತ ತಿಷ್ಠತ, ಓಡಬೇಡಿ, ನಿಂತ್ಕೊಳ್ಳಿ ಇತ್ಯುಕ್ತ, ಹೀಗೆ ಹೇಳಿ ನಿಜಾನ್ ಧ್ವಜಿನೀಂ ಸ್ಥಾಪಯಾಮಾಸ. ಧ್ವಜಿನಿ ಅಂದ್ರೆ ಸೇನೆ, ನಿಜ ಅಂದ್ರೆ ತನ್ನ ಸೇನೆಯನ್ನು, ತನ್ನ ಉಸ್ತುವಾರಿಯಲ್ಲಿ ನಿಯಮನಕ್ಕೆ ಒಳಗಾಗಿದ್ದ ಸೇನೆಯನ್ನು ತಾರೆಯನಾದಂತಹ ಅಂಗದನು ಸ್ಥಾಪಯಾಮಾಸ ನಿಲ್ಲಿಸಿದ. ವಿಭೀಷಿಕ ಅಂದ್ರೆ ಸಂಸ್ಕೃತದಲ್ಲಿ ಬೆದರು ಬೊಂಬೆ. ಈ ಗದ್ದೆಯಲ್ಲೆಲ್ಲ ಬೆಳೆಗಳು ನಾಶ ಆಗ್ಬಾರ್ದು ಅಥವಾ ಮನೆಯ ಕಟ್ಟುವಿಕೆ ಆಗುವಾಗ ಅದಕ್ಕೆ ದೃಷ್ಟಿ ಬೀಳಬಾರ್ದು ಅಂತ ಒಂದು ಬೊಂಬೆಯನ್ನ ಕಟ್ಟಿರ್ತಾರೆ. ಒಂದು ಕಡ್ಡಿಯನ್ನ ಅಡ್ಡ ಕಟ್ಟಿ ಅದಕ್ಕೆ ಹುಲ್ಲು ಕಟ್ಟಿ ಅದಕ್ಕೆ ಅಂಗಿ ಹಾಕಿ ಅದ್ರ ಮೇಲೆ ಒಂದು ಮಡಿಕೆ ಇಟ್ಟು ಅದರ ಮೇಲೆ ಮುಖ ಬರೆದು ಅದನ್ನೊಂದು ನೋಡ್ಲಿಕ್ಕೆ ಯಾರು ಕೂಡ ಅದರ ಮೇಲೆ ದೃಷ್ಟಿ ಹಾಯಿಸಬಾರ್ದು, ಕೆಟ್ಟ ಕಣ್ಣು ಬೀಳಬಾರದು ಅಂತ ಹಾಕ್ತಾರೆ. ಹಾಗೆ ಇದು ಒಂದು ಬೆದರು ಬೊಂಬೆ ಅಷ್ಟೇ. ಅಂದ್ರೆ ಅದ್ರ ಏನು ಕೆಲಸ ಮಾಡಲ್ಲ, ನೋಡಿ ಹೆದರ್ತಾರಷ್ಟೇ. ಅಥವಾ ಪ್ರಾಣಿಗಳೆಲ್ಲ ಬೆಳೆಯನ್ನ ಹಾಳು ಮಾಡ್ಲಿಕ್ಕೆ ಬಂದಾಗ ಯಾರೋ ನಿಂತಿದ್ದಾರೆ ಅಂತ ಭಾವಿಸಿ ಅವುಗಳು ಓಡಿ ಹೋಗ್ತವೆ. ನೀವು ಕೂಡ ಈ ಮಹೋದರನಂತಹ ಶರೀರ ಮಾತ್ರ ದೊಡ್ಡದಾಗಿರುವ ಹೆದರ್ಸ್ಲಿಕ್ಕೋಸ್ಕರ ನಿಲ್ಲಿಸಿದಂತಹ ಬೆದರು ಬೊಂಬೆಯನ್ನು ನೋಡಿ ಓಡ್ತಾ ಇದ್ದೀರಿ. ಮೈವಂ ದ್ರವತ, ಓಡಬೇಡಿ, ನಿಂತುಕೊಳ್ಳಿ ಅಂತ ತಾರೆಯ ಧೈರ್ಯ ತುಂಬುತ್ತಾನೆ. ಇದಂ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ವಿಭೀಷಿಕಾ ಮಾತ್ರಂ, ಕೇವಲಂ ವಿಭೀಷಿಕಾ ಮಾತ್ರಂ. ಇದು ವಿಭೀಷಿಕೆ ಅಂದ್ರೆ ಬೆದರು ಬೊಂಬೆ ಹೊರತು ಇನ್ನೇನೂ ಅಲ್ಲ. ಮೈವಂ, ಅದು ಮಾತ್ರಂ ಅನ್ನೋದು ಬಂದಾಗ ಅವ್ಯಯ ಆಗುತ್ತೆ. ಮಾ ಏವಂ ಮೈವಂ ಎರಡೂ ಕೂಡ ಅವ್ಯಯ. ದ್ರವತ ಲೋಟ್ ಪ್ರಥಮ, ಲೋಟ್ ಮಧ್ಯಮ ಬಹು, ತಿಷ್ಠತ ಲೋಟ್ ಮಧ್ಯಮ ಬಹು ಇತ್ಯುಕ್ತ್ವಾ ತ್ವಾ ಪ್ರತ್ಯಯಂತಮವ್ಯಯಂ ಸ್ಥಾಪಯಾಮಾಸ. ಷ್ಠಾಗತಿ ನಿವೃತ್ತೌ ಲಿಟ್ ಪ್ರಥಮ ಏಕ. ತಾರೇಯಃ ಪುಲ್ಲಿಂಗ ಪ್ರಥಮ ಏಕ. ಧ್ವಜಿನೀಂ ದ್ವಿತೀಯ ಬಹು. ನಿಜಾಂ ದ್ವಿತೀಯ ಬಹು. ಸಾಕು. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಮುಂದಿನ ಶ್ಲೋಕ ನೋಡೋಣ.